ಟಿವಿ 13 ಸುದ್ದಿವಾಹಿನಿಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈವಿ. ಮುಖ್ಯಾಂಶಗಳು: ರಾಜ್ಯ ಮಟ್ಟದ ಪುರುಷರ ವಾಲಿಬಾಲ್ ಹೊನಲು ಬೆಳಕಿನ ಪಂದ್ಯಾವಳಿ ಮತ್ತು ಸಂಸದರಾದ ಸನ್ಮಾನ್ಯ ಶ್ರೀ ಶ್ರೇಯಸ್ ಪಟೇಲ್ ರವರಿಗೆ ಅಭಿನಂದನಾ ಕಾರ್ಯಕ್ರಮ. ಹಾಸನ ಜಿಲ್ಲೆ ಹಾಸನ ತಾಲೂಕು ದುದ್ದಾ ಹೋಬಳಿ ಮೆಳಗೋಡು ದಾಖಲೆಯ ಚೌರಿಕೊಪ್ಪಲು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ 10ನೇ ವರ್ಷದ ವಾರ್ಷಿಕೋತ್ಸವ, ಗ್ರಾಮದ ಹಳೆಯ ಪರಂಪರೆ ಹೊನಲು ಬೆಳಕಿನ ಪಂದ್ಯಾವಳಿ ವಾಲಿಬಾಲ್ ಕ್ರೀಡಾ ಸುಗ್ಗಿಯನ್ನು ದಿನಾಂಕ 18/1/2025 ಶನಿವಾರ ನಿನ್ನೆ ಸಂಜೆ ಚೌರಿಕೊಪ್ಪಲು ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೆಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಶ್ರೇಯಸ್ ಎಂ ಪಟೇಲ್ ಸಂಸದರು, ಹಾಸನ ಲೋಕಸಭಾ ಸದಸ್ಯರು ಹಾಸನ, ಶ್ರೀ ಅನುಪಮ ಮಹೇಶ್ ಕೆಪಿಸಿಸಿ ಸದಸ್ಯರು, ಕಾಂಗ್ರೆಸ್ ಮುಖಂಡರು, ಹೊಳೆನರಸೀಪುರ ಕ್ಷೇತ್ರ, ಶ್ರೀ ಬಾಗೂರು ಮಂಜೇಗೌಡರು, ಕಾಂಗ್ರೆಸ್ ಮುಖಂಡರು ಹಾಗೂ ನಿರ್ದೇಶಕರು, ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ಮಾಜಿ ಅಧ್ಯಕ್ಷರು, ಕರ್ನಾಟಕ ಸರ್ಕಾರ ನೌಕರರ ಸಂಘ, ಶ್ರೀ ಬಿಎಸ್ ವಿಶ್ವನಾಥ್ ಅಧ್ಯಕ್ಷರು, ದುದ್ದಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ, ಶ್ರೀ ಎಚ್.ಆರ್. ರಘು ವಕೀಲರು, ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ಕಾನೂನು ವಿಭಾಗ, ಶ್ರೀ ಲಕ್ಷ್ಮಣ್ ಗೌಡ ಮಾಲೀಕರು, ಎಸ್ಎಲ್ವಿ ಡೆವಲಪರ್ಸ್ ಬೆಂಗಳೂರು ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸಂಸದರು ಶ್ರೀ ಶ್ರೇಯಸ್ ಎಂ ಪಟೇಲ್ ಹಾಸನ ಲೋಕಸಭಾ ಸದಸ್ಯರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಸಂಸದರು ಶ್ರೀ ಶ್ರೇಯಸ್ ಎಂ ಪಟೇಲ್ ಹಾಸನ ಲೋಕಸಭಾ ಸದಸ್ಯರು ಹಾಸನ ಇವರಿಗೆ ಹಸು ಕರುವಿನ ಕಂಚಿನ ಪುತ್ಥಳಿಯನ್ನ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಸದರು ಶ್ರೀ ಶ್ರೇಯಸ್ ಎಂ ಪಟೇಲರು ಕ್ರೀಡಾಪಟುಗಳಿಗೆ ಸೋಲು ಗೆಲುವನ್ನು ಸಮಾನವಾಗಿ ಕಾಣಬೇಕು ಎಂದು ಶುಭ ಕೋರಿದರು. ಬೇರೆ ಬೇರೆ ತಾಲೂಕಿನಿಂದ ಗ್ರಾಮಗಳಿಂದ ನಮ್ಮ ಕ್ರೀಡಾಪಟುಗಳು ಬಂದಿದ್ದಾರೆ. ಅವರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಳ್ಳೆಯದಾಗಲಿ. ಸೋಲು ಗೆಲುವನ್ನ ಒಟ್ಟಾಗಿ ತಗೊಳ್ಳುವಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ, ಮತ್ತೆ ನಿಮಗೆಲ್ಲ ಗೊತ್ತಿರೋಂಗೆ ಪಂಚ ಗ್ಯಾರಂಟಿಗಳ ಬಗ್ಗೆ ನಾನು 2 ನಿಮಿಷ ಮಾತಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಜನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು 5 ಗ್ಯಾರಂಟಿಗಳನ್ನ ಅತಿ ಯಶಸ್ವಿಯಾಗಿ ಕೊಡ್ತಾ ಇದ್ದಾರೆ. ಮಹಿಳೆಯರಿಗೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಮತ್ತೆ ಉಚಿತ ವಿದ್ಯುತ್ ಆಗಿರ್ಬೋದು, ಬಸ್ ವ್ಯವಸ್ಥೆ ಇದೆಲ್ಲ ನಮ್ಮ ತಾಯಂದಿರಿಗೆ ಕೊಡ್ತಾ ಇದ್ದಾರೆ. ಹಾಗಂದ್ಬಿಟ್ಟು ನಾವು ಗಂಡಸರು ಕ್ರೀಡಾಪಟುಗಳು ಮಾಧ್ಯಮದೊಂದಿಗೆ ಮಾತನಾಡಿ ಪಂದ್ಯಾವಳಿಯ ಗುರಿ, ಪರಂಪರೆಯ ಕುರಿತು ಹಿನ್ನೆಲೆಯನ್ನು ಹಂಚಿಕೊಂಡರು. ಜಾನರ್ ನಮ್ಮ ಜೊತೆಗಿದ್ದಾರೆ. ಜಾನನ್ ಅವರು ಎಷ್ಟು ವರ್ಷದಿಂದ ವಾಲಿಬಾಲ್ ಆಡ್ತಾ ಇದ್ದಾರೆ. ಇವಾಗಲೂ ಕೂಡ ಅವರು ಕಣದಲ್ಲಿದ್ದಾರೆ, ವಾಲಿಬಾಲ್ ಕಣದಲ್ಲಿ ಇದ್ದಾರೆ. ಅವರ ಸ್ವಲ್ಪ ಮಾತಾಡ್ಸೋಣ. ನಾವು ನೋಡಿದಂಗೆ ನಾವು ಇದಕ್ಕಿಂತ ಮುಂಚೆಯಿಂದಲೂ ನಮ್ಮ ಊರಲ್ಲಿ ವಾಲಿಬಾಲ್ ಆಡ್ತಾ ಇದ್ದಾರೆ. ಹಿರೇಕರು ಅವರು ಈಗಲೂ ಇದ್ದಾರೆ ಊರಲ್ಲಿ. ಅವರು ಕೋಟಿ ಬಂದು 5 ಜನ ಇರ್ತಾರೆ. ಇವತ್ತು ಯಾರ್ಯಾರು ಆಡ್ತಾರೆ ಆ ಮಕ್ಕಳಿಗೆ ಬಂದು ಇವತ್ತಿಗೂ ಹೇಳ್ತವ್ರೆ. ಈಗ ನೋಡಿದಂಗೆ ಇವರು ತುಂಬ ಹಳೆ ಆಟಗಾರರು ಇದ್ದಾರೆ. ಇವರು ನಮ್ಮೂರಲ್ಲಿ ವಾಲಿಬಾಲ್ ಇಲ್ಲಿವರೆಗೆ ಉಳಿಯೋದಕ್ಕೆ ಇವರು ತುಂಬ ಕಾರಣ. ಇವರು ಮುಂದುವರ್ತಿ ವಹಿಸೋದು, ಇವತ್ತು ಅವ್ರು ಎಲ್ಲೇ ಹೋದ್ರು ಅವ್ರ ಜೊತೆಗೆ ನಿಂತ್ಕೊಳ್ಳೋದು, ಆಟ ಆಡ್ಸೋದು, ಒಂದು ಬಟ್ಟೆ ಎಳೆದಾಗಲಿ, ಲೈನ್ ಎಳೆದಾಗಲಿ ಪ್ರತಿಯೊಂದಕ್ಕೂ ಮುಂದೆ ಬರ್ತಾರೆ. ಇವತ್ತಿಗೂ ಅವ್ರು ಕರೆಯೋದ್ರೆ ಅವತ್ತು ಆಟ ಆಡ್ತೀವಿ ಅನ್ನೋ ಹುಮ್ಮಸ್ಸು ಅವರಲ್ಲಿದೆ. ಅದು ನಮ್ಮನ್ನು ಬೆಳೆಸ್ಕೊಬಂತು. ಇವಾಗ ನಮಗೆ ಈಗ 37 ವರ್ಷದಲ್ಲಿ ಈಗಲೂ ಸಹ ಇದು ನಮ್ಮ ಮಕ್ಕಳಾದ್ರೆ ಅವ್ರಿಗೆ ಬೆಳೆಸ್ಬೇಕು. ನಾವು ಕ್ರೀಡೆಯನ್ನು ಬೆಳೆಸ್ಬೇಕು. ಅದಕ್ಕೋಸ್ಕರ ನಾವು ಇವತ್ತಿಗೂ ನಾವು ಆಟ ಆಡ್ತೀವಿ. ವಯಸ್ಸಾಯ್ತು ಅಂತ ನಾವು ಸಿಗ್ತಿಲ್ಲ, ಇವತ್ತು ಆಟ ಆಡ್ತಿದ್ವಿ. ಈಗ ಮುಂದಿನ ಮಕ್ಕಳು ನಾವು ಎಂಕರೇಜ್ ಕೊಡ್ತಾರೆ ಆಟ ಆಡಲಿಕ್ಕೆ. ಅದಕ್ಕೋಸ್ಕರ ನಾವು 2 ವರ್ಷ 3 ವರ್ಷದಿಂದ ನಾವು ಹಳ್ಳಿಲಿ ಅಷ್ಟು ಇಳ್ದ ಹೋದ್ರು ನಮ್ಮೂರು ನೋಡ್ತಾರೆ. ದೂರರು ಬರ್ತಾರೆ. ಈಗ ಟೂರ್ನಮೆಂಟ್ ಮಾಡ್ತೀರಾ? ವರ್ಷ ಇಲ್ಲ 2 ವರ್ಷ ಆ ಥರ ಮಾಡ್ತಾನೆ ಇರ್ತೀವಿ. ಸುತ್ತಮುತ್ತಳ್ಳಿ ನಡೆದಿಲ್ಲ ಅಂತ ಇಲ್ಲಿ ಆಲ್ಮೋಸ್ಟ್ ನಾವು ಮಾಡ್ತಾನೆ ಇರ್ತೀವಿ. ಯಾವಾಗ ಇಲ್ಲಿ ಅಷ್ಟೇ ಜನ, ಅಷ್ಟೇ ವಯಸ್ಸಾದರೆಲ್ಲ ಟೈಮ್ ಪಾಸ್ ಮಾಡೋಕ್ಕಾದ್ರೆ ಅದಕ್ಕೋಸ್ಕರ ನಾವು ಆಡ್ತೀವಿ. ಮಾತನಾಡಿದ ಕ್ರೀಡಾಪಟುಗಳು ಇದಕ್ಕೆ ಬೆನ್ನೆಲುಬಾಗಿ ನಿಂತ ಹಿರಿಯ ಆಟಗಾರರುಗಳೇ ಕಾರಣ. ಹಿರಿಯ ಆಟಗಾರರೇ ನಮಗೆ ಸ್ಫೂರ್ತಿ, ಪ್ರೇರೇಪಿತರು ಎಂದು ಹುಮ್ಮಸ್ಸಿನಿಂದ ಅವರ ಅಭಿಪ್ರಾಯವನ್ನು ಹಂಚಿಕೊಂಡರು. ಹಾಸನ ಜಿಲ್ಲೆ ಒಕ್ಕಲಿಗರ ವೇದಿಕೆ ಸಂಸ್ಥಾಪಕರಾದ ಅಧ್ಯಕ್ಷರು ರಾಜೇಶ್ ಗೌಡ ಮಾತನಾಡಿ ಕ್ರೀಡಾಪಟುಗಳಿಗೆ ವಿಶೇಷವಾಗಿ ಶುಭ ಹಾರೈಸಿದರು. ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ರಾಜೇಶ್ ಗೌಡ ಸರ್ ಜೊತೆಗಿದ್ದಾರೆ. ಅವರು ಇಲ್ಲಿಗೆ ವಾಲಿಬಾಲ್ ಪ್ಲೇಯರ್ಸ್ ನಮಸ್ಕಾರ. ನಾನು ರಾಜೇಶ್ ಗೌಡ ಅಂತ. ಇವತ್ತು ನಾವು ದುದ್ದಾ ಹೋಬಳಿಯ ಮೆಳಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದೀವಿ, ಚೌರಿಕೊಪ್ಪಲಿ ಅಂತ. ಇವತ್ತಿಲ್ಲಿ ಒಂದು ವಾಲಿಬಾಲ್ ಆಟದ ಜೊತೆಗೆ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಮ್ಮ ಯುವ ನಾಯಕರು
ಮತ್ತು ನಮ್ಮ ನೂತನ ಸಂಸದರಾಗಿ ಆಯ್ಕೆ ಇರ್ತಕ್ಕಂಥ ಶ್ರೇಯಸ್ ಎಂ ಪಟೇಲ್ ಅವರಿಗೆ ಊರಿನ ಗ್ರಾಮಸ್ಥರು ಹಾಗೂ ನಮ್ಮ ಏನು ಬೆಳಗೋಡು ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರುಗಳು ಅಧ್ಯಕ್ಷರುಗಳು ಕೂಡ ಎಲ್ಲ ಊರಿನ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ನೂತನ ಸಂಸದರಿಗೆ ಅವರಿಗೆ ಅಭಿನಂದನಾ ಕಾರ್ಯ ಅವ್ರಿಗೂ ಶುಭವಾಗಲಿ. ಹಾಗೆ ಇಲ್ಲಿ ಬೇರೆ ಬೇರೆ ಊರಿನಿರ್ತಕ್ಕಂಥ ಬಂದು ಸುಮಾರು ಒಂದು 15ರಿಂದ 16 ತಂಡಗಳು ಬಂದಿದ್ದಾವೆ ಅಂತ ಗೊತ್ತಾಯಿತು. ಎಲ್ರಿಗೂ ಕೂಡ ಒಂದು ಶುಭ ಕೋರ್ತೀವಿ. ಹಾಗೆ ಈ ಒಂದು ವಾಲಿಬಾಲ್ ಕ್ರೀಡೆ ಪ್ರತಿಯೊಂದು ಊರುಗಳಲ್ಲೂ ಕೂಡ ಈ ಒಂದು ಏನು ನಮ್ಮ ಗ್ರಾಮೀಣ ಕ್ರೀಡೆ ಇದೆ ಇದನ್ನ ಪ್ರತಿಯೊಂದು ಊರುಗಳಲ್ಲೂ ಕೂಡ ಆಡಬೇಕು. ಮನಲು ಬೆಳಕಿನ ಆಟ ಅಂತ ಗೊತ್ತಾಯಿತು. ಹಾಗಾಗಿ ಎಲ್ಲ ತಂಡಗಳಿಗೂ ನಾನು ಶುಭ ಕೋರ್ತಾ ಮತ್ತೆ ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ನಾನು ಟಿಎಸ್ ವಿಶ್ವನಾಥ್ ವಕೀಲರು ದುದ್ದಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಟಿವಿ 13 ವಾಹಿನಿಗೆ ವಿಶೇಷವಾಗಿ ಶುಭ ಹಾರೈಸಿದರು. ಏನೀಗ ಟಿವಿ 13 ಏನಿದೆ ಯೂಟ್ಯೂಬ್ ಚಾನಲ್ ಹೊಸದಾಗಿ ಪ್ರಾರಂಭವಾಗಿರ್ತಕ್ಕಂಥದ್ದು. ಆ ಚಾನಲ್ಲು ತುಂಬಾ ಅದ್ಭುತವಾಗಿ ಬೆಳೀಲಿ ಅಂತ ಹೇಳಿ ಅವರಿಗೆ ಈ ಚಾನಲ್ಗೆ ಶುಭವನ್ನ ಕೋರ್ತೇನೆ. ಜೊತೆಗೆ ಇವತ್ತು ಏನು ಬೆಳಗೋಡು ಗ್ರಾಮ ಪಂಚಾಯತಿ ದುದ್ದಾ ಹೋಬಳಿ ಗೌರಿಕೊಳ್ಕು ಗ್ರಾಮದಲ್ಲಿ ಏನು ಇವತ್ತು ವಾಲಿಬಾಲ್ ಟೂರ್ನಮೆಂಟ್ ಆಯೋಜಿಸಿದರೆ ಆಯೋಜಕರಿಗೆ ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಶುಭವನ್ನ ಕೋರ್ತೇನೆ. ಬೆಳಗೋಡು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತೆ ಹಾಲಿ ಸದಸ್ಯರಿದ್ದೀವಿ. ಮತ್ತೆ ಟಿವಿ 13 ನಮ್ಮ ನ್ಯೂಸ್ ಚಾನಲ್ ಶುಭವಾಗಲಿ ಅಂತ ನಾವು ಶುಭ ಕೋರ್ತಾ ಇದೊಂದು 10ನೇ ವರ್ಷದ ವಾಲಿಬಾಲ್ ಪಂದ್ಯಾವಳಿ ಕಾರ್ಯಕ್ರಮ ಇತ್ತು. ಅದರ ಜೊತೆಗೆ ನಮ್ಮ ನೂತನ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ನಮ್ಮದೊಂದು ಆಯೋಜನೆ ಆಗಿತ್ತು. ಅದರಂತೆ ಅವ್ರನ್ನೂ ಕೂಡ ಕರೆದು ಒಂದು ಅಭಿನಂದನೆಯನ್ನು ಸಲ್ಲಿಸಿ ಮುಂದೆ ವಾಲಿಬಾಲ್ ಪಂದ್ಯಾವಳಿಯನ್ನು ಬಿಟ್ಟು ರಾತ್ರಿ ಕೂಟ ನಡೆಯುತ್ತೆ. ಅದಕ್ಕೆ ಮುಂದುವರಿಸಲಿಕ್ಕೆ ಹೋಗ್ತಾ ಇದ್ದೀವಿ. ಧನ್ಯವಾದ. ಈ ರೀತಿಯಾಗಿ ಕ್ರೀಡಾ ಪರಂಪರೆ ಹಳ್ಳಿಗಳಲ್ಲಿಯೂ ಬೆಳೆಯಲಿ ಮತ್ತು ವಾಲಿಬಾಲ್ ಪಂದ್ಯಾವಳಿಯಲ್ಲಿ ವಿಜೇತರಾದ ತಂಡಕ್ಕೆ ಟಿವಿ 13 ವಾಹಿನಿಯು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸುತ್ತದೆ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸುತ್ತಿರಿ ಟಿವಿ 13 ಸುದ್ದಿವಾಹಿನಿ ಹಾಸನ. ನಮಸ್ಕಾರಗಳು.